ನಿಸ್ಸೀಮಾಚಿಂತ್ಯ ಶಕ್ತಿಃ ಪ್ರಕೃತಿಪರಮಯಾ ಸ್ವೇಚ್ಛಯಾಧ್ಯಾವಸನ್ಮಾಂ ವಾಗಾದಿಷ್ವಿಂದ್ರಿಯೇಷು ಪ್ರತತ ವಿಭವರೂಪಃ ಪ್ರೇರಯತ್ಯಂಜಸಾ ಮಾಂ ಯಂ ವೈ ಸ್ತೋತುಂ ನ ಶಕ್ತಾಃ ಶ್ರುತಿಶತಮಹಿತಾ ಬ್ರಹ್ಮವಾಯ್ವೀಶಶೇಷಾಃ ತಂ ಶ್ರೀಭೂಸಮೇತಂ ಹೃದಯಕಮಲಗಂ ವಾಸುದೇವಂ ಭಜಾಮಿ. ಶ್ರೀಮದಾನಂದತೀರ್ಥಾರ್ಯಪಾದಪಂಕಜರೇ ನಮಃ. ಪವಿತ್ರಯಂತು ಮಾಂ ನಿತ್ಯಂ ಪಾಪಪಾಟನಪಂಡಿತಾಃ. ವಾಣಿತೆ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮದ್ವಾಕ್ಯಸರಣಿರಭೂಯಾತ್ ಶ್ರೀಮದಾಚಾರ್ಯಭಾವಗಾ. ನಮೋ ವಸ್ತಾತ್ವಿಕಾ ದೇವಾ ವಿಷ್ಣುಭಕ್ತಿಪರಾಯಣಾಃ. ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಶ್ರೀಮಧ್ವಪಾದಾಂಬುಜಸಂಗಿಭೃಂಗಾನ್ ನಾಮ್ನೈವ ಸರ್ವಾಘವಿದಾರಣೇಶ್ವರಾನ್ ಜಿತೇಂದ್ರಿಯಾನ್ ಯೋಗಿಭಿರೀಡ್ಯಪಾದಾನ್ ಗುರುತ್ತಮಾನ್ ನೌಮಿ ಕೃಪಾಸಮುದ್ರಾನ್. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ಕ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಪಂಡಿತಾರ್ಯಾನ್ ವ್ಯಾಸತೀರ್ಥಾನ್ ವಾದಿರಾಜಾನ್ ರಘೂತ್ತಮಾನ್ ರಾಘವೇಂದ್ರಾನ್ ಸದಾ ನೌಮಿ ಜ್ಞಾನದಾನ್ ಭಕ್ತವತ್ಸಲಾನ್. ದುರ್ವಾದಿಮತ್ತನಾಗೇಂದ್ರ ವಿದಾರಣ ಮೃಗಾಧಿಪಃ ವಿದ್ಯಾರತ್ನಾಕರ ಗುರುಃ ಸನ್ನಿಧತ್ತಾಂ ಸದಾ ಹೃದಿ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರ ಪರಮ ಪವಿತ್ರ ಪರಂಪರೆಯಲ್ಲಿ ಬಂದಂತಹ ಶ್ರೀ ವಿದ್ಯಾರತ್ನಾಕರ ತೀರ್ಥ ಶ್ರೀಪಾದಂಗಳವರು ಶ್ರೀ ವ್ಯಾಸಯತೀಶ ಚರಿತ್ರ ಅನ್ನುವಂತಹ ಕೃತಿಯನ್ನು ರಚನೆ ಮಾಡಿದ್ದಾರೆ. ಆ ಕೃತಿಯಲ್ಲಿ ಚಂದ್ರಿಕಾಚಾರ್ಯರ ಅವತಾರದಿಂದ ಆರಂಭ ಮಾಡಿಕೊಂಡು ಚಂದ್ರಿಕಾಚಾರ್ಯರ ನಿರ್ಯಾಣದವರೆಗೆ ಯಾವ ಯಾವ ಕಾಲದಲ್ಲಿ ಯಾವ ಘಟನೆಗಳು ನಡೆದವು ಅನ್ನುವುದನ್ನು ತಿಳಿಸಿದ್ದಾರೆ. ಅದರ ಆರಂಭದ ಶ್ಲೋಕದ ಅರ್ಥವನ್ನು ತಿಳಿದುಕೊಂಡೆವು. ಎರಡನೆಯ ಶ್ಲೋಕದೊಳಗೆ ಚಂದ್ರಿಕಾಚಾರ್ಯರ ಅವತಾರ ಯಾವಾಗ ಆಯಿತು ಅನ್ನೋದನ್ನು ವಿದ್ಯಾರತ್ನಾಕರ ತೀರ್ಥ ಶ್ರೀಪಾದಂಗಳವರು ತಿಳಿಸ್ತಾರೆ. ರಾಮಾಚಾರ್ಯ ಸುಧೀಮಣೇರ್ದಯಿತಯಾ ಗರ್ಭೇ ಧೃತ ಶ್ರೀಮತೋ ಬ್ರಹ್ಮಣ್ಯಸ್ಯ ಯತೀಶಿತುಃ ಕರುಣಯಾ ಸಂವತ್ಸರೇಷ್ವಾದಿಮೇ ವೈಶಾಖಾದಿಮಪಕ್ಷಕೆ ದಿನಮಣೇರ್ವಾರೆ ದಿನೇ ಸಪ್ತಮೇ ಪ್ರಹ್ಲಾದೋವತತಾರ ಭೂಮಿವಲಯೇ ನಾಗಾಧಿಪಸ್ಯಾಂಶಭೃತ್. ರಾಮಾಚಾರ್ಯ ಸುಧೀಮಣೇರ್ದಯಿತಯಾ ಗರ್ಭೇ ಧೃತಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಪರಂಪರೆಯಲ್ಲಿ ಬಂದವರು ಮಹಾಜ್ಞಾನಿಗಳಾದ ತಪಸ್ವಿಗಳಾದಂತಹ ಪುರುಷೋತ್ತಮ ತೀರ್ಥ ಶ್ರೀಪಾದಂಗಳವರು. ಅವರ ಶಿಷ್ಯರು ಬ್ರಹ್ಮಣ್ಯ ತೀರ್ಥ ಶ್ರೀಪಾದಂಗಳವರು. ಆ ಬ್ರಹ್ಮಣ್ಯ ತೀರ್ಥ ಶ್ರೀಪಾದಂಗಳವರು ಒಮ್ಮೆ ಸಂಚಾರದಲ್ಲಿದ್ದಾಗ ಒಬ್ಬ ಹೆಣ್ಣು ಮಗಳು ಬಂದು ನಮಸ್ಕಾರವನ್ನು ಮಾಡ್ತಾಳೆ. ರಾಮಾಚಾರ್ಯರು ಅನ್ನುವಂತಹ ಶ್ರೇಷ್ಠ ವಿದ್ವಾಂಸರು, ಅವರ ಪತ್ನಿ ಸೀತಾಬಾಯಿ ಅಂತ ಹೇಳಿ ಶ್ರೇಷ್ಠ ಸಾತ್ವಿಕ ಗುಣದ ದಂಪತಿಗಳು. ಚಂದ್ರಿಕಾಚಾರ್ಯರ ಜೀವನ ಚರಿತ್ರೆಯನ್ನು ವಿಸ್ತಾರವಾಗಿ ಮತ್ತೊಂದು ಉಪನ್ಯಾಸ ಮಾಲಿಕೆಯೊಳಗೆ ನಾನು ಮಾಡಿಕೊಡ್ತೇನೆ. ಬಹಳ ಸಣ್ಣ ಕಾಲಾವಧಿಯಲ್ಲಿ ಹೇಳಿ ಮುಗಿಸುವಷ್ಟು ಸಣ್ಣ ಚರಿತ್ರೆಯಲ್ಲ, ವಿಸ್ತಾರವಾಗಿ ತಿಳಿಯಬೇಕಾದಂತಹ ವಿಷಯಗಳಿವೆ. ಆಚಾರ್ಯರ ಸಿದ್ಧಾಂತ ಹೇಳಿದ ಪ್ರಮೇಯಗಳನ್ನು ಅನುಸಂಧಾನ ಮಾಡ್ತಾ ತಿಳಿಯಬೇಕಾಗಿದೆ. ಬಹಳ ಮಹತ್ವದ ವಿಷಯಗಳನ್ನು ತಿಳಿಸುವಂತಹ ಚರಿತ್ರೆ ಅದು ಚಂದ್ರಿಕಾಚಾರ್ಯರ ಚರಿತ್ರೆ. ಈ ಸ್ತೋತ್ರದೊಳಗೆ ಕಾಲಮಾನದ ನಿರೂಪಣೆ ಇದೆ. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಮಾತ್ರ ಸಂಕ್ಷಿಪ್ತವಾಗಿ ತಿಳಿತಾ ಹೋಗೋಣ. ರಾಮಾಚಾರ್ಯರಿಗೆ ಅಪಮೃತ್ಯು ಬಂದಿರ್ತದೆ, ಸತ್ತು ಹೋಗಿರ್ತಾರೆ. ಗಂಡನ ವಿಯೋಗವನ್ನು ತಾಳಲಿಕ್ಕಾಗದೆ ನಾನು ಗಂಡನ ಜೊತೆಯಲ್ಲೇನೆ ಸಹಗಮನ ಮಾಡ್ತೇನೆ ಅಂತ ಹೇಳಿ ಸಹಗಮನಕ್ಕೆ ಆಜ್ಞೆ ಕೇಳಲಿಕ್ಕೆ ಸೀತಾಬಾಯಿ ಬ್ರಹ್ಮಣ್ಯ ತೀರ್ಥರ ಬಳಿಯಲ್ಲಿ ಬರ್ತಾರೆ. ಇಲ್ಲಿ ತಿಳಿಯಬೇಕಾದ ಬಹಳ ಮಹತ್ವದ ವಿಷಯಗಳಿವೆ. ಸತಿಯಾದವಳು ಸಹಗಮನ ಮಾಡಲೇಬೇಕು ಅನ್ನೋದು ವಿಧಿಯಲ್ಲ, ಮಾಡಲೇಬೇಕು ಅಂತ ಅಲ್ಲ. ಯಾವ ಹೆಣ್ಣಿಗೆ ಗಂಡನ ಜೊತೆಯಲ್ಲಿ ಗಂಡನ ಲೋಕಕ್ಕೇ ಹೋಗಬೇಕು ಅನ್ನುವಂತಹ ಅಪೇಕ್ಷೆ ಇದೆ, ಅಂತಹ ಹೆಣ್ಣು ಮಗಳು ಮಾತ್ರ ಸಹಗಮನವನ್ನು ಮಾಡಲಿಕ್ಕೆ ಯೋಗ್ಯಳು. ಇದು ಸಾಮಾನ್ಯರಿಗೆ ಸಾಧ್ಯವಾಗುವಂಥದ್ದಲ್ಲ. ಗಂಡ ಹೆಂಡತಿ ಇಬ್ಬರೂ ಸಹಿತ ಅವರಿಗೆ ಪರಲೋಕದ ಬಗ್ಗೆ ನಿಶ್ಚಯವಿದ್ದಾಗ, ಪರಲೋಕಕ್ಕೆ ಎಲ್ಲಿಗೆ ಹೋಗ್ತಾರೆ ಹೇಗಿರ್ತಾರೆ ಎನ್ನುವ ನಿಶ್ಚಯವಿದ್ದಾಗ ನಡೆಯಬೇಕಾದಂತಹ ಪ್ರಕ್ರಿಯೆ. ಇದು ಮಹತ್ವದ ಕಾರಣ. ಇನ್ನೂ ಒಂದು ಕಾರಣವಿದೆ ಸಹಗಮನಕ್ಕೆ. ಅದು ನಾವು ಮಹಾಭಾರತ ತಾತ್ಪರ್ಯ ನಿರ್ಣಯದ ಅನುವಾದವನ್ನು ಕೇಳಬೇಕಾದರೆ ತಿಳಿದುಕೊಳ್ಳೋಣ. ಮಾದ್ರಿಯ ಸಹಗಮನದ ಸಂದರ್ಭದಲ್ಲಿ ನಾನು ತಿಳಿಸಿ ಹೇಳುತ್ತೇನೆ.
ಸಹಗಮನವನ್ನು ಮಾಡಬೇಕಾದರೆ ಹಿರಿಯರ ಆಜ್ಞೆ ಇರಬೇಕು, ಗುರುಗಳ ಆಜ್ಞೆ ಇರಬೇಕು. ರಾಮಾಚಾರ್ಯರು ಮೃತಿ ಹೊಂದಿದ್ದಾರೆ. ಅವರ ಪತ್ನಿ ಸೀತಮ್ಮನವರು ಅವರು ಸಹಗಮನಕ್ಕೆ ಆಜ್ಞೆ ತೆಗೆದುಕೊಳ್ಳಬೇಕು ಅಂತ ಬ್ರಹ್ಮಣ್ಯ ತೀರ್ಥ ಶ್ರೀಪಾದಂಗಳವರ ಬಳಿಯಲ್ಲಿ ಬರ್ತಾರೆ. ವಿಜಯದಾಸರು ಈ ಮಾತು ಹೇಳ್ತಾರೆ, ತಾ ಸಹಗಮನದಿ ಪತಿ ಸಹ ಪೋಗುವ ಆ ಸ್ತ್ರೀಯು ಬ್ರಹ್ಮಣ್ಯ ತೀರ್ಥರಲ್ಲಿ ಪೋಗೆ ಶ್ರೀಶ ಬದರಿಯಲ್ಲಿ ಪೇಳಿದ ಮಹಿಮೆಯ ಆ ಸುಮಹಿಮ ಪ್ರಹ್ಲಾದನ್ನ ಸ್ಮರಿಸುತ್ತ ದೋಷ ಬರುವುದೊಂದು ಆಲೋಚನೆ ಇಲ್ಲದೆ ಆ ಸತಿ ವಂದಿಸೇ ಸೌಮಂಗಲ್ಯವನಿತ್ತು ಆ ಸಮಯದಿ ಮಂತ್ರಾರ್ಘ್ಯವನೆ ಕೊಂಡು ತಾ ಸುಮ್ಮನದಿ ಬನ್ನೂರಿಗೆ ಪೋಗುತ್ತ ಸತಿಪತಿಯ ಪ್ರಾಣವನುಳಿಹಿದನ್ನ. ಸಹಗಮನಕ್ಕೆ ಆಜ್ಞೆ ಬೇಕು ಅಂತ ಹೇಳಿ ಬಂದು ಈ ಹೆಣ್ಣುಮಗಳ ನಮಸ್ಕಾರ ಮಾಡ್ತಾರೆ. ಬ್ರಹ್ಮಣ್ಯ ತೀರ್ಥರು ಸೌಮಂಗಲ್ಯದ ಆಶೀರ್ವಾದವನ್ನು ಮಾಡ್ತಾರೆ. ಸತ್ಪುತ್ರನಾಗಲಿ ಅಂತ ಹೇಳಿ ಆಶೀರ್ವಾದವನ್ನು ಮಾಡ್ತಾರೆ. ಗಂಡ ಸತ್ತು ಹೋಗಿದ್ದಾರೆ, ಸಹಗಮನಕ್ಕೆ ಆಜ್ಞೆ ಬೇಕಾಗಿದೆ, ಗುರುಗಳ ಆಜ್ಞೆ ಕೊಡ್ತಾರೆ ಅಂತ ಬಂದ್ರೆ ಸುಮಂಗಲಿಯಾಗುವಂತ ಆಶೀರ್ವಾದ ಮಾಡ್ತಾ ಇದ್ದಾರೆ, ಸತ್ಪುತ್ರವತಿಯಾಗುವಂತ ಆಶೀರ್ವಾದ ಮಾಡ್ತಾ ಇದ್ದಾರೆ. ತಮ್ಮ ತಪಶಕ್ತಿಯಿಂದ ಬ್ರಹ್ಮಣ್ಯ ತೀರ್ಥರು ಆ ಗಂಡ ಹೆಂಡತಿ ಇಬ್ಬರನ್ನೂ ಬದುಕಿಸ್ತಾರೆ. ಸತ್ತ ಗಂಡ, ಸಾಯಲಿಕ್ಕೆ ಹೊರಟ ಹೆಂಡತಿ ಇಬ್ಬರನ್ನೂ ಬದುಕಿಸ್ತಾರೆ. ಶ್ರೀಮತೋ ಬ್ರಹ್ಮಣ್ಯಸ್ಯ ಯತೀಶಿತು ಕರುಣಯ ಅಂತಾರೆ ವಿದ್ಯಾರತ್ನಾಕರ ತೀರ್ಥ ಶ್ರೀಪಾದಂಗಳವರು. ಅಪಾರವಾದ ತಪಸ್ಸಾಮರ್ಥ್ಯ ಬ್ರಹ್ಮಣ್ಯ ತೀರ್ಥರದು. ಸತ್ತ ವ್ಯಕ್ತಿಯನ್ನು ಬದುಕಿಸ್ತಾರೆ. ಬದುಕಿದ ರಾಮಾಚಾರ್ಯರು ಹೆಂಡತಿಯ ಸಮೇತರಾಗಿ ಬ್ರಹ್ಮಣ್ಯ ತೀರ್ಥರಿಗೆ ನಮಸ್ಕಾರವನ್ನ ಮಾಡಿದರೆ ಮಂತ್ರಾಕ್ಷತೆ ನೀಡಿ ಹೇಳ್ತಾರೆ ಬ್ರಹ್ಮಣ್ಯ ತೀರ್ಥ ಶ್ರೀಪಾದಂಗಳವರು, ನಿಮಗಿಬ್ಬರು ಗಂಡು ಮಕ್ಕಳಾಗ್ತಾರೆ, ಮೊದಲನೆಯ ಗಂಡು ಮಗ ನಮಗೆ ಬೇಕು. ಮಹಾನುಭಾವರ ಅವತಾರವೇ ಅದ್ಭುತವಾದ ರೀತಿಯಲ್ಲಿ ನಡೀತದೆ, ಅದ್ಭುತವಾದ ರೀತಿಯಲ್ಲಿ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಸಿದ್ಧಾಂತದಲ್ಲಿ ದಿವ್ಯವಾಗಿ ಶೋಭಿಸುವಂತಹ ಶೋಭಾರತ್ನ ಚಂದ್ರಿಕಾಚಾರ್ಯರು. ಅಂತಹವರ ಜನನ ಯಾದೃಚ್ಛಿಕವಾಗಿ ಆದದ್ದಲ್ಲ. ಬ್ರಹ್ಮಣ್ಯ ತೀರ್ಥ ಶ್ರೀಪಾದಂಗಳವರ ಅಪೇಕ್ಷೆ ಇತ್ತು, ಅವರ ತಪಶಕ್ತಿ ಇತ್ತು. ಶ್ರೀಮದಾಚಾರ್ಯರ ಗುರುಪರಂಪರೆಯ ಅನುಗ್ರಹದೊಂದಿಗೆ ಬ್ರಹ್ಮಣ್ಯ ತೀರ್ಥ ಶ್ರೀಪಾದಂಗಳವರು ಆ ರಾಮಾಚಾರ್ಯ ದಂಪತಿಗಳ ಮೇಲೆ ಅನುಗ್ರಹವನ್ನ ಮಾಡ್ತಾರೆ. ಆ ತಾಯಿ ಗರ್ಭಿಣಿಯಾಗ್ತಾರೆ. ಮಗು ಹುಟ್ಟಲಿಕ್ಕಿಂತ ಮುಂಚೆ ಬಂಗಾರದ ಹರಿವಾಣವನ್ನ ಕೊಟ್ಟು ಕಳುಹಿಸ್ತಾರೆ ಬ್ರಹ್ಮಣ್ಯ ತೀರ್ಥ ಶ್ರೀಪಾದಂಗಳವರು. ಮಗುವನ್ನ ಭೂಸ್ಪರ್ಶವಾಗದಂತೆ ಕರೆದುಕೊಂಡು ಬನ್ನಿ. ಹುಟ್ಟಿದ ಮಗುವನ್ನ ನಾಲಚ್ಛೇದ ಮಾಡಿಸಿ ಹಾಗೆಯೇ ಬ್ರಹ್ಮಣ್ಯ ತೀರ್ಥ ಶ್ರೀಪಾದಂಗಳವರ ಬಳಿಯಲ್ಲಿ ತೆಗೆದುಕೊಂಡು ಬರ್ತಾರೆ. ನದಿಯ ತಣ್ಣಗಿನ ನೀರಿನೊಳಗೆ ಹುಟ್ಟಿದ ಮಗುವನ್ನು ತೊಳೆಯಿಸಿ ಬ್ರಹ್ಮಣ್ಯ ತೀರ್ಥ ಶ್ರೀಪಾದಂಗಳವರು ತೆಗೆದುಕೊಳ್ಳುತ್ತಾರೆ. ಹುಟ್ಟಿದ ಮಗು ಭೂಸ್ಪರ್ಶ ಸಹಿತ ಮಾಡಿಸಿಲ್ಲ, ನೆಲದ ಮೇಲೆ ಮಲಗಿಸಿಲ್ಲ, ಬಂಗಾರದ ಹರಿವಾಣದಲ್ಲಿ ತಂದು ನದಿಯ ನೀರಿನಲ್ಲಿ ತೊಳೆಯಿಸಿ ಬ್ರಹ್ಮಣ್ಯ ತೀರ್ಥ ಶ್ರೀಪಾದಂಗಳವರೆತ್ತಿಕೊಳ್ಳುತ್ತಾರೆ. ಮಗುವಿಗೆ ಹಾಲು ಕುಡಿಸಬೇಕು. ದೇವರಿಗೆ ಅಭಿಷೇಕ ಮಾಡಿದ ಹಾಲನ್ನ ಬ್ರಹ್ಮಣ್ಯ ತೀರ್ಥರು ಕುಡಿಸಿ ಮಗುವನ್ನ ಬೆಳೆಸ್ತಾರೆ. ಬಹಳ ಮಹತ್ವದ ಕಾರಣಗಳಿವೆ. ಚಂದ್ರಿಕಾಚಾರ್ಯರ ಜೀವನ ಚರಿತ್ರೆಯನ್ನ ಕೇಳಬೇಕಾದರೆ ವಿಸ್ತಾರವಾಗಿ ಕೇಳೋಣ. ವೈಶಾಖಾದಿಮ ಪಕ್ಷಕೆ ದಿನಮಣೇರ್ ವಾರೇ ದಿನೇ ಸಪ್ತಮೆ ಪ್ರಹ್ಲಾದೋವ ತತಾರ ಭೂಮಿ ವಲಯೇ. ವೈಶಾಖ ಮಾಸ ಶುಕ್ಲ ಪಕ್ಷ ಸಪ್ತಮಿ ತಿಥಿ ಭಾನುವಾರ ಬೆಳಗಿನ ಜಾವದೊಳಗೆ ಚಂದ್ರಿಕಾಚಾರ್ಯರ ಜನನವಾಗ್ತದೆ. ಭಗವಂತನ ಸೇವೆಯನ್ನ ಮಾಡಲಿಕ್ಕೆ, ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಸೇವೆಯನ್ನ ಮಾಡಲಿಕ್ಕೆ, ಟೀಕಾಕೃತ್ಪಾದರ ಸೇವೆಯನ್ನ ಮಾಡಲಿಕ್ಕೆ ಬ್ರಹ್ಮಣ್ಯ ತೀರ್ಥರ ಪರಮಾನುಗ್ರಹದಿಂದ ಪ್ರಹ್ಲಾದರಾಜರೇ ಚಂದ್ರಿಕಾಚಾರ್ಯರಾಗಿ ಹುಟ್ಟಿ ಬರ್ತಾರೆ. ಚಂದ್ರಿಕಾಚಾರ್ಯರ ಸಾಕ್ಷಾತ್ ಶಿಷ್ಯರಾದ ಏನು ಶ್ರೀನಿವಾಸ ತೀರ್ಥ ಶ್ರೀಪಾದಂಗಳವರಿದ್ದಾರೆ, ಅವರು ತಮ್ಮ ಕೃತಿಗಳಲ್ಲಿ ಸ್ಪಷ್ಟವಾಗಿ ಚಂದ್ರಿಕಾಚಾರ್ಯರು ಪ್ರಹ್ಲಾದರಾಜರ ಅವತಾರ ಅಂತ ದಾಖಲಿಸಿ ಇಟ್ಟಿದ್ದಾರೆ. ಸ್ಪಷ್ಟವಾಗಿದೆ. ಪುರಂದರದಾಸರು ಆ ಮಾತನ್ನು ಹೇಳ್ತಾರೆ. ದಾಸ ಸಾಹಿತ್ಯದಲ್ಲಿ ಅನುಸ್ಯೂತವಾಗಿ ಆ ಮಾತನ್ನು ಕೇಳ್ತೇವೆ. ವಿದ್ಯಾರತ್ನಾಕರ ತೀರ್ಥ ಶ್ರೀಪಾದಂಗಳವರು ಹೇಳ್ತಾರೆ, ಪ್ರಹ್ಲಾದೋ ವತತಾರ ಭೂಮಿ ವಲಯೇ. ಪ್ರಹ್ಲಾದರಾಜರು ಅವತರಣ ಮಾಡಿದರು,
ನಾಗಾಧಿಪಸ್ಯಾಂಶಭೃತೆ, ಶೇಷದೇವರ ಆವೇಶವನ್ನು ಹೊತ್ತು ಪ್ರಹ್ಲಾದರಾಜರು ಹುಟ್ಟಿ ಬಂದರು. ವಾಯುದೇವರ ಸನ್ನಿಧಾನವಿದೆ, ಶೇಷದೇವರ ಸನ್ನಿಧಾನವಿದೆ. ಆ ವಾಯುದೇವರ ಸನ್ನಿಧಾನದಿಂದ ಶೇಷಾವೇಶದಿಂದ ಯುಕ್ತರಾದಂತಹ ಪ್ರಹ್ಲಾದರಾಜರು ಹುಟ್ಟಿ ಬರ್ತಾರೆ. ಯಾವ ಸಂವತ್ಸರದಲ್ಲಿ ಅವತರಣ ಮಾಡಿದ್ದು? ಸಂವತ್ಸರೇ ಶ್ವಾದಿಮಿ, ಪ್ರಭವನಾಮ ಸಂವತ್ಸರ, ವೈಶಾಖ ಮಾಸ, ಶುಕ್ಲಪಕ್ಷ ಸಪ್ತಮಿ. ಇಸವಿಯ ಲೆಕ್ಕದೊಳಗೆ 1447 ಇಸವಿ. ಪ್ರಭವನಾಮ ಸಂವತ್ಸರ 60 ಸಂವತ್ಸರಗಳಿವೆ. ಮೊಟ್ಟ ಮೊದಲನೆಯ ಸಂವತ್ಸರದೊಳಗೆ, ಪ್ರಭವನಾಮ ಸಂವತ್ಸರದೊಳಗೆ ಚಂದ್ರಿಕಾಚಾರ್ಯರ ಜನನವಾಗ್ತದೆ. ಅಬ್ದೇ ಪಂಚಮತಾಯುತೆ ವಟುರಭೂತೃಯಾಶ್ರಮಂ ಶ್ರೀಮುಖೇ ಜಗ್ರಾಹಾತಯತೀಶಿತುರ್ವಚನತೋ ಬ್ರಹ್ಮಣ್ಯನಾಮ್ನೋ ಗುರೋಃ ವಿದ್ಯಾಪ್ರಾಪ್ತಿಕೃತೆ ಯತೀಶಮಗಮಚ್ಛ್ರೀಪಾದರಾಜಾಭಿಧಂ ಅಬ್ದಾನ್ 12 ತತ್ರ ವಾಸಮಕರೋಚ್ಛಣ್ವನ್ಮಹೇಕ್ಷಾಗಮಂ. ಅಬ್ದೇ ಪಂಚಮತಾಯುತೆ, 5ನೆಯ ಸಂವತ್ಸರದೊಳಗೆ, ಪ್ರಭವ, ವಿಭವ, ಶುಕ್ಲ, ಪ್ರಮೋದ, ಪ್ರಜಾಪತಿ. ಪ್ರಜಾಪತಿ ಸಂವತ್ಸರ 5ನೆಯ ಸಂವತ್ಸರ. 5ನೆಯ ವರ್ಷದೊಳಗೆ ವಟುರಭೂತ್, ಪ್ರಜಾಪತಿ ಸಂವತ್ಸರದೊಳಗೆ ಚಂದ್ರಿಕಾಚಾರ್ಯರಿಗೆ ಉಪನಯನ. ಇದು ಒಂದು ಮಹತ್ವದ ವಿಷಯ. ಮಕ್ಕಳಿಗೆ ಯಾವಾಗ ಉಪನಯನವನ್ನ ಮಾಡಬೇಕು? ಮಗುವಿಗೆ 7ನೆಯ ವಯಸ್ಸಾಗಿದ್ದಾಗ, ಗರ್ಭದಿಂದಲೂ ಲೆಕ್ಕ ಇಟ್ಟುಕೊಂಡು 8 ಆಗ್ತದೆ. ಗರ್ಭದಲ್ಲಿ 1 ವರ್ಷ, ಅಲ್ಲಿಂದ ಮುಂದೆ 7 ವರ್ಷ, ಅಂದರೆ 8 ಆಯಿತು. ಗರ್ಭಾಷ್ಟಮದಲ್ಲಿ ಉಪನಯನವನ್ನು ಮಾಡಬೇಕು ಅಂತನ್ನೋದು ಸಾಮಾನ್ಯವಾದಂತಹ ವಿಧಿ. ವಿಶೇಷವಾದ ವಿಧಿ ಏನು ಅಂದರೆ, ಮಗುವಿಗೆ ವೇದೋಚ್ಚಾರಣ ಮಾಡುವ ಸಾಮರ್ಥ್ಯವಿದ್ದಲ್ಲಿ, ವೇದ ಮಂತ್ರಗಳನ್ನು ಸ್ಪಷ್ಟವಾಗಿ ಉಚ್ಚಾರಣ ಮಾಡಲಿಕ್ಕೆ ಸಾಮರ್ಥ್ಯ ಬಂದುಬಿಟ್ಟಿದೆ, ಚೆನ್ನಾಗಿ ಮಾತಾಡ್ತಾ ಇದೆ ಮಗು ಅಂತಂದ್ರೆ, ಆ ಮಗುವಿಗೆ 5ನೆಯ ವಯಸ್ಸಿನಲ್ಲೇ ಉಪನಯನವನ್ನ ಮಾಡಬಹುದು. ಶಾಸ್ತ್ರಗಳಲ್ಲಿ ಸ್ಪಷ್ಟವಾಗಿ ವಚನವಿದೆ. ಚಂದ್ರಿಕಾಚಾರ್ಯರಿಗೆ 5ನೆಯ ವರ್ಷದಲ್ಲಿಯೇ ಉಪನಯನವಾಗಿದೆ. ಉತ್ತರಾದಿ ಮಠದ ಪರಂಪರೆಯಲ್ಲಿ ಬಂದ ಏನು ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರಿದ್ದಾರೆ, ಅವರಿಗೂ ಸಹಿತ 5ನೆಯ ವಯಸ್ಸಿನಲ್ಲೇನೆ ಉಪನಯನವಾದಂತಹ ದಾಖಲೆ ಇದೆ. ಅಬ್ದೇ ಪಂಚಮತಾಯುತೆ ವಟುರಭೂತ್. ಬ್ರಹ್ಮಣ್ಯ ತೀರ್ಥ ಶ್ರೀಪಾದಂಗಳವರು ಬೆಳೆಸ್ತಾ ಇದ್ದಾರೆ. ತಾಯಿಯ ಹಾಲು ಕುಡಿಯದೆ ಭಗವಂತನಿಗೆ ಅಭಿಷಿಕ್ತವಾದ ಹಾಲನ್ನು ಕುಡಿದು ಬೆಳೀತಾ ಇದ್ದಾರೆ. ಭಗವಂತನಿಗೆ ನಿವೇದಿತವಾದ ಪ್ರಸಾದವನ್ನು ಉಂಡು ಬೆಳೀತಾ ಇದ್ದಾರೆ ಪ್ರಹ್ಲಾದರಾಜರು. ಅಂಥ ಚಂದ್ರಿಕಾಚಾರ್ಯರಿಗೆ 5ನೆಯ ವಯಸ್ಸಿನೊಳಗೆ ಮಾತಿನ ಸಿದ್ಧಿ ಬಂದಿತ್ತು ಅನ್ನೋದು ಏನಾಶ್ಚರ್ಯ. ಸ್ವಯಂ ಪ್ರಹ್ಲಾದರಾಜರು ದೇವತೋತ್ತಮರು. ಅದರೊಳಗೆ ಜೀವಪ್ರಪಂಚದಲ್ಲಿಯೇ ಶ್ರೇಷ್ಠ ಸ್ಥಾನದಲ್ಲಿರುವ ಶೇಷದೇವರ ಆವೇಶ, ವಾಯುದೇವರ ಸನ್ನಿಧಾನ, ಭಗವಂತನ ಅನುಗ್ರಹ, ಬ್ರಹ್ಮಣ್ಯ ತೀರ್ಥ ಶ್ರೀಪಾದಂಗಳವರ ಪೋಷಣೆ. 5ನೆಯ ವಯಸ್ಸಿಗೆ ವೇದಮಂತ್ರಗಳ ಉಚ್ಚಾರಣೆ ಮಾಡುವ ಸಾಮರ್ಥ್ಯ ಬಂದಿದೆ ಅನ್ನೋದನ್ನು ತಿಳಿದು ಬ್ರಹ್ಮಣ್ಯ ತೀರ್ಥ ಶ್ರೀಪಾದಂಗಳವರು ಚಂದ್ರಿಕಾಚಾರ್ಯರಿಗೆ ಉಪನಯನವನ್ನು ಮಾಡಿಸ್ತಾರೆ. ತುರ್ಯಾಶ್ರಮಂ ಶ್ರೀಮುಖೇ. 5ನೆಯ ವಯಸ್ಸಿನೊಳಗೆ ಉಪನಯನ, 7ನೆಯ ವಯಸ್ಸಿಗೆ ಸನ್ಯಾಸ. 7ನೆಯ ವಯಸ್ಸಿಗೆ ಸನ್ಯಾಸ. ಪ್ರಜಾಪತಿ 5ನೆಯದು, ಆಂಗಿರಸ 6ನೆಯದು, ಶ್ರೀಮುಖ 7ನೆಯದು. ಶ್ರೀಮುಖ ಸಂವತ್ಸರದೊಳಗೆ ಸನ್ಯಾಸ. 7 ವರ್ಷದ ಪುಟ್ಟ ಬಾಲಕ ಸನ್ಯಾಸ. ಪ್ರಹ್ಲಾದರಾಜರು ಭಾಗವತದಲ್ಲಿ ಒಂದು ಮಾತು ಹೇಳ್ತಾರೆ, ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನ್ಯ ಅಂತ ಹೇಳಿ. ನಮ್ಮ ಜೀವನದೊಳಗೆ ನಾವು ಅನಿವಾರ್ಯವಾಗಿ ಕಳೆದುಕೊಳ್ಳುವ ಕಾಲಘಟ್ಟ ಅದು ನಮ್ಮ ಬಾಲ್ಯ. ಮಗು ಹುಟ್ಟುತ್ತದೆ, 1 ವರ್ಷ, 2 ವರ್ಷ, 3 ವರ್ಷ, ಬುದ್ಧಿಯೇ ಇರೋದಿಲ್ಲ. ಬುದ್ಧಿ ಬರುವವರೆಗೆ ಆಟದೊಳಗೆ ಜೀವನ ಕಳೆದು ಹೋಗಿಬಿಡುತ್ತದೆ. ಹಾಗಾಗಬಾರದು ಅಂತಾರೆ ಪ್ರಹ್ಲಾದರಾಜರು. ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ. ಭಗವಂತ ಕೊಡುವ ಮಾನುಷ ಜನ್ಮವಿದು. ಅತ್ಯಂತ ಸಣ್ಣ ವಯಸ್ಸಿನೊಳಗೆ ಭಾಗವತ ಧರ್ಮದ ಅನುಷ್ಠಾನವಾಗಬೇಕು ಅಂತ ಪ್ರಹ್ಲಾದರಾಜರಾಗಿದ್ದಾಗ ಹೇಳಿದ್ದರು. ಆ ಪ್ರಹ್ಲಾದರಾಜರು ಚಂದ್ರಿಕಾಚಾರ್ಯರಾಗಿ ಹುಟ್ಟಿ ಬಂದಾಗ ಭಗವದ್ ಅನುಗ್ರಹದಿಂದ ಅದನ್ನು ಅನುಷ್ಠಾನ ಮಾಡ್ತಾರೆ. ಹುಟ್ಟಿದ ಕೂಸು ತಾಯಿಯ ಹಾಲು ಕುಡಿದು ಬೆಳೆಯಲಿಲ್ಲ, ಭಗವದ್ ಅಭಿಷಿಕ್ತವಾದ ಜಲವನ್ನು ಕುಡಿದು ಬೆಳೀತದೆ. ಹುಟ್ಟಿದ ಮಗು ಬಿಸಿನೀರಿನ ಸ್ನಾನವನ್ನು ಮಾಡಿಸಲಿಲ್ಲ, ಹುಟ್ಟಿದ ಮಗುವನ್ನು ಪವಿತ್ರವಾದ ನದಿಯ ನೀರಿನಿಂದ ತೊಳಿತಾರೆ.
ಮೊದಲ ಜಲ ಸಂಪರ್ಕ ಪರಮ ಪವಿತ್ರವಾದಂತಹ ನದಿಯ ನೀರಿನ ಸಂಪರ್ಕ. ಕುಡಿದದ್ದು ತಿಂದದ್ದು ಭಗವಂತನ ನೈವೇದ್ಯ. ಕೌಮಾರದೊಳಗೆ ಬಾಲ್ಯಾವಸ್ಥೆಯೊಳಗೆ ಭಾಗವತ ಧರ್ಮದ ಅನುಷ್ಠಾನವಾಗಬೇಕು ಅಂತ ಪ್ರಹ್ಲಾದರಾಜರು ಅಲ್ಲಿ ಹೇಳಿದ್ದರು. ಭಗವಂತನ ಅನುಗ್ರಹದಿಂದ ಚಂದ್ರಿಕಾಚಾರ್ಯರಾಗಿದ್ದಾಗ ಅದನ್ನು ಅನುಷ್ಠಾನ ಮಾಡಿದರು. 7ನೆಯ ವಯಸ್ಸಿಗೆ ಸನ್ಯಾಸ ಸ್ವೀಕಾರದ ಘಟನೆ ಸಹಿತ ಅತ್ಯಂತ ರೋಚಕ. ಇಲ್ಲಿ ಸಂಕ್ಷಿಪ್ತವಾಗಿ ವಿದ್ಯಾರತ್ನಾಕರ ತೀರ್ಥ ಶ್ರೀಪಾದಂಗಳವರು ಹೇಳ್ತಾರೆ, ಜಗ್ರಾಹಾಥ ಯತೀಶತರು ವಚನತಃ ಬ್ರಹ್ಮಣ್ಯ ನಾಮ್ನೋ ಗುರೋಹೋ ಅಂತ. ಬಹಳ ಮಹತ್ವದ ವಿಷಯ. 5ನೇ ವರ್ಷಕ್ಕೆ ಉಪನಯನವಾಗಿರ್ತದೆ, ಪಾಠ ಆರಂಭ ಆಗಿರ್ತದೆ, ಶಾಸ್ತ್ರಗಳ ಅಧ್ಯಯನ ಮಾಡ್ತಾ ಇದ್ದಾರೆ. ಯತಿರಾಜ ಅಂತ ಅವರಿಗೆ ಹೆಸರು. ಆಗ ಸನ್ಯಾಸ ಕೊಡ್ತೇನೆ ಅಂತ ಬ್ರಹ್ಮಣ್ಯ ತೀರ್ಥ ಶ್ರೀಪಾದಂಗಳವರು ಹೇಳ್ತಾರೆ. ನಾನು ತಗೊಳ್ಳೋದಿಲ್ಲ ಅಂತ ಹೇಳಿ ಯತಿರಾಜ ಮಠ ಬಿಟ್ಟು ಹೊರಟು ಬಿಡ್ತಾ. ದಾರಿಯೊಳಗೆ ಒಂದು ಮರದ ಕೆಳಗೆ ಕುತ್ಕೊಳ್ತಾರೆ. ಹಾಗೇ ನಿದ್ರೆ ಬರ್ತದೆ. ಪೂರ್ವ ಜನ್ಮದ ಸ್ಮರಣೆ ಬಂದು ತಾವು ಮಾಡಬೇಕಾದ ಕಾರ್ಯಗಳ ಬಗ್ಗೆ ಎಚ್ಚರವನ್ನ ಪರಮಾತ್ಮ ಕನಸಿನಲ್ಲಿ ನೀಡುತ್ತಾನೆ. ಹಾಗೇ ಹಿಂತಿರುಗಿ ಬಂದು ಚಂದ್ರಿಕಾಚಾರ್ಯರು ಸನ್ಯಾಸ ಸ್ವೀಕಾರವನ್ನ ಮಾಡ್ತಾರೆ. ಬಹಳ ಅದ್ಭುತವಾದಂತಹ ಘಟನೆ. ಶ್ರೀಮುಖನಾಮ ಸಂವತ್ಸರದೊಳಗೆ ಸನ್ಯಾಸ ಗ್ರಹಣ. ವಿದ್ಯಾಪ್ರಾಪ್ತಿ ಕೃತೆ ಯತೀಶ ಮಗಮಚ್ಛ್ರೀಪಾದರಾಜಾಭಿದಂ ಅಬ್ದಾಂದ್ವಾದಶ ತತ್ರ ವಾಸಮಕರೋತ್ ಶೃಣ್ವನ್ ಮಹೇಕ್ಷಾಗಮಂ. ಬಾಲ್ಯದಿಂದಲೇ ಬೆಳೆಸ್ತಾ ಇದ್ರು ಬ್ರಹ್ಮಣ್ಯ ತೀರ್ಥ ಶ್ರೀಪಾದಂಗಳವರು. ಸಣ್ಣ ವಯಸ್ಸಿನಿಂದ ಪಾಠ ಹೇಳ್ತಾ ಇದ್ದಾರೆ. 7ನೆಯ ವಯಸ್ಸಿಗಾಗಲೇನೆ ಕಾವ್ಯ ವ್ಯಾಕರಣಾದಿ ಎಲ್ಲ ಗ್ರಂಥಗಳ ಅಧ್ಯಯನವನ್ನ ಮಾಡಿದ್ದಾರೆ. ಈಗ ಶ್ರೀಮದಾನಂದ ತೀರ್ಥ ಭಗವತ್ ಪದಾಚಾರ್ಯರ ಸಿದ್ಧಾಂತದ ಅಧ್ಯಯನವಾಗಬೇಕು. ಆ ಸಿದ್ಧಾಂತದ ಅಧ್ಯಯನಕ್ಕೆ ಬ್ರಹ್ಮಣ್ಯ ತೀರ್ಥ ಶ್ರೀಪಾದಂಗಳವರು ಚಂದ್ರಿಕಾಚಾರ್ಯರನ್ನ ಶ್ರೀಪಾದರಾಜರ ಬಳಿಗೆ ಕೊಟ್ಟು ಕಳಿಸ್ತಾರೆ. ಕಾರಣ, ಶ್ರೀಪಾದರಾಜರು ಶಾಸ್ತ್ರವನ್ನು ಅಧ್ಯಯನ ಮಾಡಿದ್ದು ವಿಬುಧೇಂದ್ರ ತೀರ್ಥ ಶ್ರೀಪಾದಂಗಳವರಲ್ಲಿ. ವಿಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಅಧ್ಯಯನ ಮಾಡಿದ್ದು ರಾಜೇಂದ್ರ ತೀರ್ಥ ಶ್ರೀಪಾದಂಗಳವರಲ್ಲಿ. ರಾಜೇಂದ್ರ ತೀರ್ಥ ಶ್ರೀಪಾದಂಗಳವರು ಅಧ್ಯಯನ ಮಾಡಿದ್ದು ಸಾಕ್ಷಾತ್ ಟೀಕಾಕೃತ್ಪಾದರಲ್ಲಿ. ಟೀಕಾಕೃತ್ಪಾದರ ಶಿಷ್ಯರು ವಿದ್ಯಾಧಿರಾಜ ತೀರ್ಥ ಶ್ರೀಪಾದಂಗಳವರು. ಸನ್ಯಾಸದೊಳಗೆ ಟೀಕಾಕೃತ್ಪಾದರ ಬಳಿ ಅಧ್ಯಯನ ಮಾಡಿದವರಲ್ಲಿ ಒಬ್ಬರು ರಾಜೇಂದ್ರ ತೀರ್ಥ ಶ್ರೀಪಾದಂಗಳವರು. ಆ ರಾಜೇಂದ್ರ ತೀರ್ಥ ಶ್ರೀಪಾದಂಗಳವರಿಂದ ವಿಬುಧೇಂದ್ರರು ಅಧ್ಯಯನ ಮಾಡಿದ್ದಾರೆ, ವಿಬುಧೇಂದ್ರರಿಂದ ಶ್ರೀಪಾದರಾಜರು ಅಧ್ಯಯನ ಮಾಡಿದ್ದಾರೆ. ಅಂದ್ರೆ ಟೀಕಾಕೃತ್ಪಾದರ ವಿದ್ಯಾಶಿಷ್ಯರಲ್ಲಿ 4ನೆಯವರು ಶ್ರೀಪಾದರಾಜರು. ಅಂದ್ರೆ ಟೀಕಾಕೃತ್ಪಾದರ ಪ್ರಶಿಷ್ಯರ ಶಿಷ್ಯರು ಶ್ರೀಪಾದರಾಜರು. ಪರಿಶುದ್ಧವಾದ ಜ್ಞಾನ ಗಂಗೆ ಟೀಕಾಕೃತ್ಪಾದರಿಂದ ರಾಜೇಂದ್ರ ತೀರ್ಥರ ಬಳಿಗೆ, ರಾಜೇಂದ್ರ ತೀರ್ಥರಿಂದ ವಿಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಬಳಿಗೆ, ವಿಬುಧೇಂದ್ರ ತೀರ್ಥ ಶ್ರೀಪಾದಂಗಳವರಿಂದ ಮಹಾಜ್ಞಾನಿಗಳಾದ ಶ್ರೀಪಾದರಾಜರ ಬಳಿಗೆ ಹರಿದು ಬಂದಿದೆ. ಆ ಪರಿಶುದ್ಧವಾದ ಜ್ಞಾನ ಚಂದ್ರಿಕಾಚಾರ್ಯರಿಗೆ ಬರಬೇಕು ಅನ್ನುವ ಕಾರಣಕ್ಕೆ ಚಂದ್ರಿಕಾಚಾರ್ಯರನ್ನ ಬ್ರಹ್ಮಣ್ಯ ತೀರ್ಥ ಶ್ರೀಪಾದಂಗಳವರು ಶ್ರೀಪಾದರಾಜರ ಬಳಿಗೆ ಕೊಟ್ಟು ಕಳಿಸ್ತಾರೆ. 12 ವರ್ಷಗಳ ಕಾಲ ಶ್ರೀಪಾದರಾಜರ ಬಳಿ ಇದ್ದು ಅಧ್ಯಯನ ಮಾಡ್ತಾರೆ ಚಂದ್ರಿಕಾಚಾರ್ಯರು. ಒಂದು ಮಾತು ನಾನು ಯಾವಾಗಲೂ ಹೇಳ್ತಿರ್ತೇನೆ, ಈಗ ಮತ್ತೊಮ್ಮೆ ಹೇಳ್ತೇನೆ. ಏನಂದ್ರೆ, ನಮ್ಮ ಮಾಧ್ವ ಪರಂಪರೆಯ ಯತಿಗಳ ಜ್ಞಾನದ ಬಗ್ಗೆ ಮಾತನಾಡಲಿಕ್ಕೆ ಸಾಧ್ಯವಿಲ್ಲ, ಮಾತನಾಡಿ ಅರ್ಥ ಮಾಡಿಸಲಿಕ್ಕೆ ಸಾಧ್ಯವಿಲ್ಲ. ಸಮುದ್ರದ ಗಾಂಭೀರ್ಯ, ಸಮುದ್ರದ ವೈಶಾಲ್ಯವನ್ನ ನಮಗೆ ಬಾಯಲ್ಲಿ ವರ್ಣನೆ ಮಾಡಿ ಹೇಳಲಿಕ್ಕೆ ಸಾಧ್ಯವೋ? ಹಿಮಾಲಯದ ಎತ್ತರ, ಹಿಮಾಲಯದ ವೈವಿಧ್ಯವನ್ನ ವರ್ಣನೆ ಮಾಡಿ ಹೇಳಲಿಕ್ಕೆ ಸಾಧ್ಯವೋ? ಭೋರ್ಗರೆವ ಜಲಪಾತವನ್ನ ಶಬ್ದಗಳಿಂದ ವರ್ಣನೆ ಮಾಡಿ ಆ ರಸಾನುಭೂತಿಯನ್ನು ತಂದುಕೊಡ್ಲಿಕ್ಕೆ ಸಾಧ್ಯವೋ? ಸಾಧ್ಯವಿಲ್ಲ. ಹೇಗೋ ಹಾಗೆ ಚಂದ್ರಿಕಾಚಾರ್ಯರ ಜ್ಞಾನದ ಬಗ್ಗೆ, ತ್ರಿವಿಕ್ರಮ ಪಂಡಿತಾಚಾರ್ಯರ ಜ್ಞಾನದ ಬಗ್ಗೆ, ಟೀಕಾಕೃತ್ಪಾದರ ಜ್ಞಾನದ ಬಗ್ಗೆ ನಮಗರ್ಥವಾಗಬೇಕು ಅಂದ್ರೆ ಅವರ ಗ್ರಂಥಗಳನ್ನ ಕೈಯಲ್ಲಿ ಹಿಡಿದು ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡದ ಹೊರತು ಅರ್ಥವಾಗದ ವಿಷಯ. ಅಲ್ಲಿವರೆಗೂ ಏನನ್ನಿಸ್ತದೆ, ಏನಿಷ್ಟು ಹೊಗಳ್ತಾರಪ್ಪ ಅಂತ ಅನಿಸ್ತದೆ. ನೀವು ಅದನ್ನು ಹಿಡಿದು ನೋಡಿ, ಏನಿಷ್ಟೇ ಹೊಗಳಿದ್ದಾರಪ್ಪ ಅನಿಸ್ತದೆ. ಹಾಗಿರ್ತದೆ ಪರಿಸ್ಥಿತಿ. ಚಂದ್ರಿಕಾಚಾರ್ಯರು ಅಂತಂದ್ರೆ ಭೋರ್ಗರೆವ ಜಲಪಾತ. ದೇವಲೋಕದಿಂದ ಭೂಮಿಯವರೆಗೆ ಗಂಗಾ ನದಿ ಕೆಳಗೆ ಬೀಳಬೇಕಾದ್ರೆ ಏನೊಂದು ರಭಸದ ದೃಶ್ಯ ಇತ್ತಲ್ಲ,
ಏನೊಂದು ಜಲಪಾತ ಆ ದಿವಸ ಋಷಿಗಳ ಕಣ್ಣಿಗೆ ಕಂಡಿರಬಹುದಲ್ಲ, ಆ ರೀತಿಯ ಜಲಪಾತ ಚಂದ್ರಿಕಾಚಾರ್ಯರ ವಾಗ್ಝರಿ. ಆ ರೀತಿಯತ್ತು. ನ್ಯಾಯಶಾಸ್ತ್ರ, ವ್ಯಾಕರಣಶಾಸ್ತ್ರ, ಮೀಮಾಂಸಾಶಾಸ್ತ್ರ ಇವುಗಳ ತಲಸ್ಪರ್ಶಿ ಜ್ಞಾನವನ್ನು ಪಡೆದುಕೊಂಡು, ತಲಸ್ಪರ್ಶಿ ಸಾಮಾನ್ಯ ಜ್ಞಾನವಲ್ಲ, ಪಡೆದುಕೊಂಡು ಅದ್ವೈತ, ವಿಶಿಷ್ಟಾದ್ವೈತ ಮುಂತಾದ ಎಲ್ಲ ದರ್ಶನಗಳ ಪೂರ್ಣ ಜ್ಞಾನವನ್ನು ಪಡೆದುಕೊಂಡು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಶಾಸ್ತ್ರವನ್ನ ಯೋಗ್ಯತೆಯ ಮಟ್ಟಿಗೆ ಪೂರ್ಣವಾಗಿ ಅಧ್ಯಯನ ಮಾಡಿ ಚಂದ್ರಿಕಾಚಾರ್ಯರ ಗ್ರಂಥಗಳ ಮುಂದೆ ನಿಂತರೆ ನಿನಗೇನೂ ಗೊತ್ತಿಲ್ಲ ಅನ್ನೋದನ್ನು ತೋರಿಸಿಕೊಡ್ತಾರೆ. ಅಂಥ ಅದ್ಭುತವಾದಂತಹ ಜ್ಞಾನ ಸಮುದ್ರರು ಚಂದ್ರಿಕಾಚಾರ್ಯರು. ಆ ರೀತಿಯಲ್ಲಿ ಚಂದ್ರಿಕಾಚಾರ್ಯರ ನಿರ್ಮಾಣವಾಗಬೇಕಾಗಿದೆ. ಅದಕ್ಕಾಗಿ ಆ ಚಂದ್ರಿಕಾಚಾರ್ಯರನ್ನ ಶ್ರೀಪಾದರಾಜರ ಬಳಿಗೆ ಕೊಟ್ಟು ಕಳುಹಿಸ್ತಾರೆ ಬ್ರಹ್ಮಣ್ಯ ತೀರ್ಥ ಶ್ರೀಪಾದಂಗಳವರು. 12 ವರ್ಷಗಳ ಕಾಲ ಅಧ್ಯಯನ ಹೇಗೆ ಮಾಡಬೇಕು? ಚಂದ್ರಿಕಾಚಾರ್ಯರಿಂದ ಕಲಿಬೇಕು. ನಾವು ಚಂದ್ರಿಕಾಚಾರ್ಯರಿಂದ ಕಲಿಬೇಕು. ಇವತ್ತು ಲೈಟ್ ಇದೆ, ಫ್ಯಾನ್ ಇದೆ, AC ಇದೆ, ಟೆಕ್ನಾಲಜಿ ಬೆಳೆದಿದೆ. ದೊಡ್ಡ ದೊಡ್ಡದಾಗಿ ಮನೆಗಳನ್ನು ಕಟ್ಕೊಳ್ತೇವೆ, ಲೈಬ್ರರಿಗಳನ್ನು ಕಟ್ಕೊಳ್ತೇವೆ, ಅದು ಓದ್ತೇವೆ, ಇದು ಓದ್ತೇವೆ ಅಂತ ಏನೇನೋ ಹಾರಾಡ್ತೇವೆ. ನೀವು ಮುಳುಬಾಗಿಲಿಗೆ ಹೋಗ್ರಿ, ಚಂದ್ರಿಕಾಚಾರ್ಯರು ಅಧ್ಯಯನ ಮಾಡ್ತಾ ಇದ್ದ ಜಾಗ ಅಂತ ತೋರಿಸ್ತಾರೆ. ಇವತ್ತಿಗೂ ಒಳಗಡೆಗೆ ಹೋಗಿ ಕೂತ್ರೆ 10 ನಿಮಿಷ ಕೂಡ್ಲಿಕ್ಕೆ ಸಾಧ್ಯವಿಲ್ಲ, ಅಷ್ಟು ಇಕ್ಕಟ್ಟಾದ ಪ್ರದೇಶ. ಅಂಥ ಪ್ರದೇಶದಲ್ಲಿ ಕುಳಿತು ಅಧ್ಯಯನ ಮಾಡಿ ಸಮಗ್ರ ಜಗತ್ತಿನಲ್ಲಿ ಏನೆಲ್ಲ ಪಂಡಿತರಂತಿದ್ದಾರೆ ಆ ಎಲ್ಲ ಪಂಡಿತರಿಗೆ ತಿಲಕಪ್ರಾಯರಾಗಿ ನಿಂತವರು ಚಂದ್ರಿಕಾಚಾರ್ಯರು. ಎಷ್ಟರ ಮಟ್ಟಿಗೆ ಅಂದರೆ ಮಧ್ವ ಸಿದ್ಧಾಂತದ ಮುನಿತ್ರಯರಲ್ಲಿ ಅವರು ಶ್ರೀಮದಾಚಾರ್ಯರು, ಟೀಕಾರಾಯರು, ಚಂದ್ರಿಕಾಚಾರ್ಯರು ಅಂಥ ಜ್ಞಾನದ ಮೇರುವಾಗಿ ಹೊರಹೊಮ್ಮಿ ಬರ್ತಾರೆ. ಶ್ರೀಪಾದರಾಜರ ಶಿಕ್ಷಣ, ಶ್ರೀಪಾದರಾಜರ ಅನುಗ್ರಹ, ಟೀಕಾಕೃತ್ಪಾದರಿಂದ, ರಾಜೇಂದ್ರ ತೀರ್ಥ ಶ್ರೀಪಾದಂಗಳವರಿಂದ, ವಿಬುಧೇಂದ್ರ ತೀರ್ಥ ಶ್ರೀಪಾದಂಗಳವರಿಂದ ಬಂದ ವಿದ್ಯೆ ಶ್ರೀಪಾದರಾಜರ ಮುಖಾಂತರ ಚಂದ್ರಿಕಾಚಾರ್ಯರ ಬಳಿಗೆ ಬರ್ತದೆ. 12 ವರ್ಷಗಳಲ್ಲಿ ಜ್ಞಾನ ಮೂರ್ತಿಯಾಗಿ ನಿರ್ಮಾಣವಾಗ್ತಾರೆ ಚಂದ್ರಿಕಾಚಾರ್ಯರು. ಅಬ್ಧಾನ್ 12 ತತ್ರ ವಾಸಮಕರೋತ್ ಶೃಣ್ವನ್ ಮಹೇಕ್ಷಾಗಮಂ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಪರಮಾದ್ಭುತ ಸಿದ್ಧಾಂತದ ರಸಾಸ್ವಾದನೆಯನ್ನ ಮಾಡ್ತಾ 12 ವರ್ಷಗಳನ್ನು ಕಳೀತಾರೆ ಚಂದ್ರಿಕಾಚಾರ್ಯರು. ಅಬ್ಧೇ ಸರ್ವಜಿದಾಕ್ವಯೇ ಯತಿವರೋ ವೈಶಾಖ ಮಾಸಾಸಿತ ದ್ವಾದಶ್ಯಾಮಗಮದ್ಯದುದ್ವಹ ಪದಾಬ್ಜಾರ್ಚಾಧಿಕಾರಂ ಮುನೇಃ ಬ್ರಹ್ಮಣ್ಯಾಭಿಧಯಾಯುತಾದಥತತಾ ನಾಯಂ ಪರೈರ್ದುಷ್ಕರಾನ್ ಗ್ರಂಥಾನ್ ಸಾಮೃತ ತರ್ಕತಾಂಡವ ಮುಖಾನಷ್ಟೌ ಹರೇಃ ಪ್ರೀತಯೇ. 12 ವರ್ಷಗಳ ಕಾಲ ಅಧ್ಯಯನವನ್ನು ಮಾಡ್ತಾರೆ. ಅದಾದ ಬಳಿಕ ಗುರುಗಳ ಸೇವೆಯನ್ನು ಮಾಡಲಿಕ್ಕಾಗಿ ಬ್ರಹ್ಮಣ್ಯ ತೀರ್ಥರ ಬಳಿಯಲ್ಲೇ ಬರ್ತಾರೆ ಚಂದ್ರಿಕಾಚಾರ್ಯರು. ಈ 12 ವರ್ಷಗಳ ಅವಧಿಯಲ್ಲಿ ಶ್ರೀಪಾದರಾಜರು, ಬ್ರಹ್ಮಣ್ಯ ತೀರ್ಥರು, ಚಂದ್ರಿಕಾಚಾರ್ಯರು ಇವರೆಲ್ಲರೂ ಕೂಡಿ ಒಮ್ಮೆ ತೀರ್ಥಯಾತ್ರೆಯನ್ನು ಮಾಡಿ ಬಂದಿರ್ತಾರೆ. 12 ವರ್ಷಗಳ ಪೂರ್ಣ ಅಧ್ಯಯನ ಮುಗಿದ ಬಳಿಕ ಬ್ರಹ್ಮಣ್ಯ ತೀರ್ಥರ ಬಳಿಯಲ್ಲಿ ಬಂದು ಗುರುಸೇವೆಯನ್ನು ಮಾಡ್ತಿರ್ತಾರೆ ಚಂದ್ರಿಕಾಚಾರ್ಯರು. ಸರ್ವಜಿತ್ ಸಂವತ್ಸರ ಬರ್ತದೆ, 21ನೆಯ ಸಂವತ್ಸರ ಇದು. ಪ್ರಭವನಾಮ ಸಂವತ್ಸರದಲ್ಲಿ ಅವತರಣ, 5ನೆಯ ಪ್ರಜಾಪತಿ ಸಂವತ್ಸರದೊಳಗೆ ಉಪನಯನ, 7ನೆಯ ಶ್ರೀಮುಖದೊಳಗೆ ಸನ್ಯಾಸ, 21ನೆಯ ಸರ್ವಜಿತನಾಮ ಸಂವತ್ಸರದೊಳಗೆ ಬ್ರಹ್ಮಣ್ಯ ತೀರ್ಥರ ನಿರ್ಯಾಣವಾಗ್ತದೆ. ಶ್ರೀಮುಖನಾಮ ಸಂವತ್ಸರದಿಂದ ಸರ್ವಜಿತನಾಮ ಸಂವತ್ಸರದವರೆಗೆ 15 ವರ್ಷಗಳಾಗ್ತವೆ. ಅದರೊಳಗೆ 12 ವರ್ಷಗಳ ಕಾಲ ಅಧ್ಯಯನ, 2 ವರ್ಷಗಳ ಕಾಲ ಗುರುಗಳ ಸೇವೆಯನ್ನೇ ಮಾಡಿಕೊಂಡಿರ್ತಾರೆ. ಸರ್ವಜಿತನಾಮ ಸಂವತ್ಸರ ವೈಶಾಖ ಮಾಸ, ಕೃಷ್ಣ ಪಕ್ಷ, ಮಧ್ಯಾಹ್ನ ಏಕಾದಶಿಯ ಉಪವಾಸ ನಡೀತಾ ಇದೆ. ಅವತ್ತು ಉಪವಾಸದ ಆಚರಣೆ ಇದೆ. ಮಧ್ಯಾಹ್ನ ಕಾಲದೊಳಗೆ ಬ್ರಹ್ಮಣ್ಯ ತೀರ್ಥರು ದೇಹತ್ಯಾಗವನ್ನು ಮಾಡ್ತಾರೆ. ಶ್ರೀನಿವಾಸ ತೀರ್ಥ ಶ್ರೀಪಾದಂಗಳವರು ಬ್ರಹ್ಮಣ್ಯ ತೀರ್ಥ ವಿಜಯದಲ್ಲಿ ಈ ಮಾತನ್ನು ಹೇಳ್ತಾರೆ. ವೈಶಾಖ ಕೃಷ್ಣ ಪಕ್ಷೇ ಸಾ ಏಕಾದಶ್ಯಾಂ ಗುರುತ್ತಮಃ ನಭೋ ಮಧ್ಯಗತೇರ್ಯಮ್ನಿ ಸ್ವರೂಪೇ ಲೀಯತ ಪ್ರಭು. ಅದ್ಭುತವಾದ ಯೋಗಶಕ್ತಿಯಿಂದ ದೇಹತ್ಯಾಗವನ್ನು ಮಾಡ್ತಾರೆ. ಮಧ್ಯಾಹ್ನ ಸೂರ್ಯ ನಡುನೆತ್ತಿಯ ಮೇಲಿದ್ದಾನೆ. ಬ್ರಹ್ಮಣ್ಯ ತೀರ್ಥ ಶ್ರೀಪಾದಂಗಳವರು ಪದ್ಮಾಸನ ಹಾಕಿ ಕುಳಿತಿದ್ದಾರೆ. ದೇಹತ್ಯಾಗವನ್ನು ಮಾಡಿ ತಮ್ಮ ಸ್ವರೂಪದೊಂದಿಗೆ ಐಕ್ಯವನ್ನು ಹೊಂದುತ್ತಾರೆ. ಅರ್ಥಾತ್
ಸೂರ್ಯಬಿಂಬವನ್ನ ಪ್ರವೇಶ ಮಾಡುತ್ತಾರೆ. ಬ್ರಹ್ಮಣ್ಯತೀರ್ಥ ಶ್ರೀಪಾದಂಗಳವರು ಸೂರ್ಯನ ಅವತಾರ ಅಂತ ಹೇಳಿ ಸ್ಪಷ್ಟವಾಗಿ ಶ್ರೀನಿವಾಸ ತೀರ್ಥರು ಬ್ರಹ್ಮಣ್ಯತೀರ್ಥ ವಿಜಯದಲ್ಲಿ ಹೇಳಿದ್ದಾರೆ. ಭಾಸ್ವಂತಮಿವ ಭಾಂತಂ ತಂ ಭಾಸ್ಕರಾಂಶಂ ಶುಭಾಕೃತಿಂ ಅಂತ ಹೇಳಿ ಇಲ್ಲಿಯೂ ಹೇಳ್ತಾರೆ. ನಭೋ ಮಧ್ಯಗತಿರ್ಯಮ್ನಿ ಸ್ವರೂಪೇ ಲೀಯತ ಪ್ರಭು ಅಂತ ಹೇಳಿ. ವೈಶಾಖ ಮಾಸ ಕೃಷ್ಣ ಪಕ್ಷ ಏಕಾದಶಿಯ ಉಪವಾಸದ ಆಚರಣೆ ನಡೀತಾ ಇದೆ. ಮಧ್ಯಾಹ್ನ ನಡುನೆತ್ತಿಯಲ್ಲಿ ಸೂರ್ಯ ಇದ್ದಾಗ ದೇಹತ್ಯಾಗವನ್ನ ಮಾಡ್ತಾರೆ ಬ್ರಹ್ಮಣ್ಯತೀರ್ಥ ಶ್ರೀಪಾದಂಗಳವರು. ದೇಹತ್ಯಾಗ ಮಾಡುವ ಕಾಲಕ್ಕೆ ದ್ವಾದಶಿ ತಿಥಿ ಬಂದಿರ್ತದೆ. ಶ್ರೀಮದಾಚಾರ್ಯರು ಕೃಷ್ಣಾಮೃತ ಮಹಾರ್ಣವದಲ್ಲಿ ಹೇಳ್ತಾರೆ, ಪಾರಣೆ ಮರಣೆ ಚೈವ ತಿಥಿ ತಾತ್ಕಾಲಿಕೀ ಸ್ಮೃತ. ಮರಣವಾದಾಗ ಯಾವ ತಿಥಿಯನ್ನು ಗ್ರಹಣ ಮಾಡಬೇಕು ಅಂದರೆ, ಮರಣವಾಗುವ ಕ್ಷಣಕ್ಕೆ ಯಾವ ತಿಥಿ ಇರ್ತದೆಯೋ ಆ ತಿಥಿಯನ್ನೇ ಮರಣ ತಿಥಿ ಅಂತ ಗ್ರಹಣ ಮಾಡಬೇಕು. ನೀವು ಬೆಳಗ್ಗೆ ದ್ವಿತೀಯ ತಿಥಿ ಅಂತ ಹೇಳಿ ಸಂಧ್ಯಾವಂದನೆಯನ್ನು ಮಾಡಿರ್ತೀರಿ. ಸಾಯಂಕಾಲದ ಹೊತ್ತಿಗೋ ಮಧ್ಯಾಹ್ನದ ಹೊತ್ತಿಗೋ ಮರಣವಾಗಿರ್ತದೆ ಮನೆಯಲ್ಲಿ. ಮರಣವಾಗುವ ಸಮಯಕ್ಕೆ ತೃತೀಯ ಬಂದಿರಬಹುದು. ತೃತೀಯ ಬಂದಿದ್ದರೆ ತೃತೀಯ ತಿಥಿಯ ದಿವಸವೇ ಅವರ ಶ್ರಾದ್ದವನ್ನು ಮಾಡಬೇಕು. ಇವತ್ತು ಬೆಳಗ್ಗೆ ದ್ವಿತೀಯ ನಾನು ಸಂಧ್ಯಾವಂದನೆ ಮಾಡಿದ್ದೇನೆ ಅಥವಾ ಸಂಜೆ ಸಂಧ್ಯಾವಂದನೆಗೂ ದ್ವಿತೀಯ ಅಂತ ಹೇಳ್ತೀನಿ, ಹೀಗಾಗಿ ದ್ವಿತೀಯ ದಿವಸವೇ ಶ್ರಾದ್ದ ಮಾಡ್ತೇವೆ ಅಂದರೆ ಆಗೋದಿಲ್ಲ. ತಿಥಿ ತಾತ್ಕಾಲಿಕೀ ಸ್ಮೃತ. ಪಾರಣ ಯಾವಾಗ ಮಾಡಬೇಕು ಅಂತ ನಿರ್ಣಯ ಮಾಡಬೇಕಾದರೆ, ಮರಣವನ್ನು ನಿರ್ಣಯ ಮಾಡಬೇಕಾದರೆ, ಜನನವನ್ನು ನಿರ್ಣಯ ಮಾಡಬೇಕಾದರೆ, ಸಮುದ್ರಗಳಲ್ಲಿ ಸ್ನಾನವನ್ನು ಮಾಡಬೇಕಾದರೆ ತಿಥಿ ತಾತ್ಕಾಲಿಕೀ ಸ್ಮೃತ. ಆ ದಿವಸ ಬ್ರಹ್ಮಣ್ಯತೀರ್ಥರ ನಿರ್ಯಾಣದ ಕಾಲಕ್ಕೆ ದ್ವಾದಶಿ ತಿಥಿ ಬಂದಿತ್ತು. ಹೀಗಾಗಿ ಬ್ರಹ್ಮಣ್ಯತೀರ್ಥರ ನಿರ್ಯಾಣವಾದದ್ದು ಉಪವಾಸದ ದಿವಸ. ಆದರೆ ಏಕಾದಶಿ ತಿಥಿ ಇರಲಿಲ್ಲ. ಆಗ ಮರಣದ ಕಾಲಕ್ಕೆ ದ್ವಾದಶಿ ತಿಥಿ ಬಂದಿತ್ತು. ಅದಕ್ಕೇನೆ ಬ್ರಹ್ಮಣ್ಯತೀರ್ಥ ವಿಜಯದಲ್ಲಿ ಶ್ರೀನಿವಾಸ ತೀರ್ಥರು ಹೇಳ್ತಾರೆ, ವೈಶಾಖ ಕೃಷ್ಣ ಪಕ್ಷೇ ಸಾ ಏಕಾದಶ್ಯಂ ಗುರುತ್ತಮಃ. ಏಕಾದಶಿಯಲ್ಲಿ ದೇಹತ್ಯಾಗವನ್ನು ಮಾಡಿದರು ಅಂತ. ವಿದ್ಯಾರತ್ನಾಕರ ತೀರ್ಥ ಶ್ರೀಪಾದಂಗಳವರು ಹೇಳ್ತಾರೆ, ವೈಶಾಖ ಮಾಸಾಸಿತ ದ್ವಾದಶ್ಯಾಂ ಅಗಮತೆ ಅಂತ ಹೇಳಿ. ವೈಶಾಖ ಮಾಸದ ಕೃಷ್ಣ ಪಕ್ಷದ ದ್ವಾದಶಿ ಅಂತ ಹೇಳಿ. ಆ ದಿವಸ ಶುಕ್ರವಾರವಿತ್ತು. ಮಧ್ಯಾಹ್ನದ ಸಮಯಕ್ಕೆ ದ್ವಾದಶಿ ತಿಥಿ ಆರಂಭವಾಗಿತ್ತು. ಬ್ರಹ್ಮಣ್ಯತೀರ್ಥರ ನಿರ್ಯಾಣವಾಗ್ತದೆ ಸರ್ವಜಿತ್ನಾಮ ಸಂವತ್ಸರದೊಳಗೆ. ಚಂದ್ರಿಕಾಚಾರ್ಯರು ಗುರುಗಳ ಆರಾಧನೆಯನ್ನ ಮಾಡ್ತಾರೆ, ಭಕ್ತಿಯಿಂದ ಮಾಡ್ತಾರೆ. ಭಕ್ತಿಯಿಂದ ಜಗತ್ತಿನಲ್ಲಿ ಯಾರ ಮೇಲೂ ಮಾಡದ ಪರಮಾನುಗ್ರಹವನ್ನು ಮಾಡಿದ್ದಾರೆ ಈ ಬ್ರಹ್ಮಣ್ಯತೀರ್ಥ ಶ್ರೀಪಾದಂಗಳವರು. ಹುಟ್ಟಿದ ಮಗುವಿಗೆ ನದಿಯ ನೀರಿನ ಸ್ನಾನ, ಭಗವಂತನಿಗೆ ಅಭಿಷಿಕ್ತವಾದ ಹಾಲಿನ ಪಾನ, ಪರಮಾತ್ಮನಿಗೆ ಸಮರ್ಪಿತವಾದ ಪದಾರ್ಥಗಳನ್ನು ತಿನ್ನಿಸುವುದು, ಪರಮ ಪರಮ ಭಾಗವತರ ರೀತಿಯಲ್ಲಿ ಬೆಳೆಸಿದ್ದಾರೆ. ತತ್ವೋಪದೇಶವನ್ನು ಮಾಡಿದ್ದಾರೆ, ಸನ್ಯಾಸವನ್ನು ನೀಡಿದ್ದಾರೆ, ಶಾಸ್ತ್ರದ ಜ್ಞಾನವನ್ನು ಅನುಗ್ರಹಿಸಿದ್ದಾರೆ. ಭಕ್ತಿಯಿಂದ ವಿನಯದಿಂದ ಚಂದ್ರಿಕಾಚಾರ್ಯರು ಗುರುಗಳ ವೃಂದಾವನವನ್ನು ನಿರ್ಮಾಣ ಮಾಡಿಸ್ತಾರೆ. ಬ್ರಹ್ಮಣ್ಯತೀರ್ಥರ ಕುರಿತು ಸ್ತೋತ್ರವನ್ನು ಸಹಿತ ರಚನೆ ಮಾಡಿದ್ದಾರೆ ಚಂದ್ರಿಕಾಚಾರ್ಯರು. ಅವರ ವೃಂದಾವನದ ಮಾಹಾತ್ಮ್ಯವನ್ನು ಹೇಳ್ತಾರೆ. ವೃಂದಾವನಗಳಲ್ಲಿ ಭಗವಂತನ ಮಾಹಾತ್ಮ್ಯ ಎಷ್ಟಿರ್ತದೆ ಅನ್ನೋದನ್ನ ಮೊಟ್ಟ ಮೊದಲಿಗೆ ಮಧ್ವಶಾಸ್ತ್ರದಲ್ಲಿ ದಾಖಲಿಸಿದಂತಹ ಕೃತಿ ಚಂದ್ರಿಕಾಚಾರ್ಯರ ಕೃತಿ. ಶ್ರೀಪಾದರಾಜರ ಮತ್ತು ಬ್ರಹ್ಮಣ್ಯತೀರ್ಥರ ಇಬ್ಬರ ವೃಂದಾವನಗಳ ಮಹಾತ್ಮ್ಯವನ್ನೂ ಚಂದ್ರಿಕಾಚಾರ್ಯರು ತಿಳಿಸಿದ್ದಾರೆ. ಗುರುಗಳ ಅನುಗ್ರಹದಿಂದ ಅದನ್ನು ಅನುವಾದ ಮಾಡಿಕೊಡ್ತೇನೆ. ಬ್ರಹ್ಮಣ್ಯತೀರ್ಥರು ವೇದಾಂತ ಸಾಮ್ರಾಜ್ಯದ ಅಧಿಕಾರವನ್ನು ಚಂದ್ರಿಕಾಚಾರ್ಯರಿಗೆ ನೀಡಿ ದೇಹತ್ಯಾಗವನ್ನು ಮಾಡ್ತಾರೆ. ತಥಾನಾಯಂ ಪರೈರು ದುಷ್ಕರಾನ್ ಗ್ರಂಥಾನ್ ಸಾಮೃತ ತರ್ಕತಾಂಡವ ಮುಖಾನಷ್ಟೌ ಹರೇ ಪ್ರೀತಯೇ. ಇಲ್ಲಿ ತಥಾನಾಯಂ ಅಂತ ಕೆಲವರು ಮುದ್ರಣ ಮಾಡಿದ್ದಾರೆ, ತಪ್ಪದು. ತಥಾನಾಯಂ ಎರಡನೆಯ ತಕಾರವು ಸಣ್ಣ ತಕಾರ. ತಥಾನ ಅಯಂ ತಥಾನಾಯಂ ಅನ್ನುವಂತಹ ಶಬ್ದ ಅದು. ತಥಾನಾಯಂ ಅನ್ನುವ ಶಬ್ದಗಳಲ್ಲ, ತಥಾನ ಅಯಂ ತಥಾನಾಯಂ ಅನ್ನುವಂತಹ ಶಬ್ದಗಳು. ವೇದಾಂತ ಸಾಮ್ರಾಜ್ಯದ ಅಧಿಕಾರ ಬಂದಿದೆ. ನಿಜವಾದ ಅರ್ಥದಲ್ಲಿ ವೇದಾಂತ ಸಾಮ್ರಾಜ್ಯವನ್ನ, ವೇದಾಂತ ಸಾಮ್ರಾಜ್ಯದ ರಕ್ಷಣೆಯನ್ನ ಮಾಡ್ತಾರೆ, ವೇದಾಂತ ಸಾಮ್ರಾಜ್ಯದ ಪರಿಪಾಲನೆಯನ್ನ ಮಾಡ್ತಾರೆ ಚಂದ್ರಿಕಾಚಾರ್ಯರು. ಶ್ರೀಪಾದರಾಜರಿಂದ ಪ್ರದತ್ತವಾದಂತಹ ವಿದ್ಯೆ, ಬ್ರಹ್ಮಣ್ಯತೀರ್ಥ ಶ್ರೀಪಾದಂಗಳವರಿಂದ ಬಂದಂತಹ ಅಧಿಕಾರ, ಚಂದ್ರಿಕಾಚಾರ್ಯರು ವೇದಾಂತ ಪೀಠದಲ್ಲಿ ಕುಳಿತು ಇನ್ನೊಬ್ಬರಿಗೆ ಮಾಡಲಿಕ್ಕೆ ಸಾಧ್ಯವಿಲ್ಲದ ಕೆಲಸವನ್ನ ಮಾಡ್ತಾರೆ. ಪರೈರ್ ದುಷ್ಕರಾನ್,
ತರ್ಕತಾಂಡವ, ನ್ಯಾಯಾಮೃತ, ತಾತ್ಪರ್ಯ ಚಂದ್ರಿಕಾ. ಈ 3 ಗ್ರಂಥಗಳನ್ನ ಮತ್ತೊಬ್ಬರಿಗೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಈ 3 ಗ್ರಂಥಗಳಿಗೆ ಸಾಟಿಯಾಗಿ ನಿಲ್ಲಬಲ್ಲ ಮತ್ತೊಂದು ಗ್ರಂಥ ಇದುವರೆಗೂ ರಚಿತವಾಗಿಲ್ಲ. ಅದರಲ್ಲಿಯೂ ತಾತ್ಪರ್ಯ ಚಂದ್ರಿಕಾ ಪರಮ ಅದ್ಭುತವಾದ ಗ್ರಂಥ. ಶ್ರೀಮದಾಚಾರ್ಯರು ಬ್ರಹ್ಮಸೂತ್ರಗಳಿಗೆ ಬ್ರಹ್ಮಸೂತ್ರ ಭಾಷ್ಯವನ್ನು ಬರೆದರು. ಆ ಬ್ರಹ್ಮಸೂತ್ರ ಭಾಷ್ಯಕ್ಕೆ ತತ್ವಪ್ರಕಾಶಿಕ ಅನ್ನುವ ವ್ಯಾಖ್ಯಾನವನ್ನು ಟೀಕಾಕೃತ್ಪಾದರು ಬರೆದರು. ಆ ಟೀಕಾಕೃತ್ಪಾದರ ತತ್ವಪ್ರಕಾಶಿಕ ಅನ್ನುವ ಗ್ರಂಥಕ್ಕೆ ವ್ಯಾಖ್ಯಾನ ರೂಪವಾಗಿ ತಾತ್ಪರ್ಯ ಚಂದ್ರಿಕಾ ಅನ್ನುವ ಗ್ರಂಥವನ್ನು ಬರೆದಿದ್ದಾರೆ ಚಂದ್ರಿಕಾಚಾರ್ಯರು. ನ್ಯಾಯಾಮೃತ ಮತ್ತು ತರ್ಕತಾಂಡವಗಳು ಸ್ವತಂತ್ರ ಗ್ರಂಥಗಳು. ನ್ಯಾಯಾಮೃತ ಅದ್ವೈತದ ಎಲ್ಲ ಪ್ರಕ್ರಿಯೆಗಳನ್ನು ವಿಮರ್ಶೆ ಮಾಡಿ ಖಂಡನೆ ಮಾಡತಕ್ಕಂತಹ ಗ್ರಂಥ. ತರ್ಕತಾಂಡವ ನವೀನ ನೈಯಾಯಿಕರ ಸಿದ್ಧಾಂತವನ್ನು ಖಂಡನೆ ಮಾಡತಕ್ಕಂತಹ ಗ್ರಂಥ. ಇದಲ್ಲದೆ 4 ಮಂದಾರ ಮಂಜರಿ ಎನ್ನುವಂತಹ ಟಿಪ್ಪಣಿಗಳನ್ನು ಬರೀತಾರೆ ಚಂದ್ರಿಕಾಚಾರ್ಯರು. ಮಾಯಾವಾದ ಖಂಡನ, ಉಪಾಧಿ ಖಂಡನ, ಪ್ರಪಂಚ ಮಿಥ್ಯಾತ್ವಾನುಮಾನ ಖಂಡನ, ತತ್ವವಿವೇಕ ಅನ್ನುವಂತಹ ಆಚಾರ್ಯರ 4 ಗ್ರಂಥಗಳಿವೆ. ಆ 4 ಗ್ರಂಥಗಳಿಗೆ ಟೀಕಾಕೃತ್ಪಾದರ ವ್ಯಾಖ್ಯಾನವಿದೆ. ಆ ಟೀಕಾಕೃತ್ಪಾದರ ವ್ಯಾಖ್ಯಾನಗಳಿಗೆ ಮಂದಾರ ಮಂಜರಿ ಎನ್ನುವಂತಹ ಟಿಪ್ಪಣಿಯನ್ನು ಬರೀತಾರೆ ಚಂದ್ರಿಕಾಚಾರ್ಯರು. 4 ಮಂದಾರ ಮಂಜರಿ ಗ್ರಂಥಗಳು, ನ್ಯಾಯಾಮೃತ, ತರ್ಕತಾಂಡವ, ತಾತ್ಪರ್ಯ ಚಂದ್ರಿಕಾ ಅನ್ನುವಂತಹ 3 ಗ್ರಂಥಗಳು 7 ಆಯಿತು. ಭೇದೋಜ್ಜೀವನ ಅನ್ನುವಂತಹ ಮತ್ತೊಂದು ವಾದ ಗ್ರಂಥ. ಹೀಗೆ 8 ಗ್ರಂಥಗಳ ರಚನೆಯನ್ನ ಮಾಡ್ತಾರೆ ಚಂದ್ರಿಕಾಚಾರ್ಯರು. ಗ್ರಂಥಾನ ಸಾಮೃತ ತರ್ಕತಾಂಡವ ಮುಖಾನ್ ಅಷ್ಟೌ ಹರೇ ಪ್ರೀತಯೇ ಅಂತ ಹೇಳಿ ಈ ಗ್ರಂಥಗಳ ರಚನೆಯ ಬಗ್ಗೆನೇ ಸೋಮನಾಥ ಕವಿ ಅದ್ಭುತವಾಗಿ ವರ್ಣನೆ ಮಾಡಿದ್ದಾನೆ. ಅವನ ಬಾಯಲ್ಲಿ ಕೇಳಬೇಕು. ಚಂದ್ರಿಕಾಚಾರ್ಯ